ಪ್ರತಿನ ಹಾಯ್ ಮೇಡಮ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಅವರೆ ಬೇಳೆನ ಯೂಸ್ ಮಾಡಿ ಯಾವ ರೀತಿ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಅವರೆ ಬೇಳೆನ ಯೂಸ್ ಮಾಡಿ ಒಂದು ಕಿಚಡಿ ಅಂತ ಮಾಡ್ತೀವಿ. ಅದು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು. ಅದಕ್ಕೆ ಏನೆಲ್ಲ ಯೂಸ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇದಕ್ಕೆ ಜಾಸ್ತಿ ಏನೋ ಬೇಕಾಗಲ್ಲ. 1 ಗ್ಲಾಸ್ ಅವರೆಬೇಳೆ, 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಇವೆರಡೂ ಮಿಕ್ಸ್ ಮಾಡಿ ಒಂದು ಕುಕ್ಕರಲ್ಲಿ ಬೇಯಿಸ್ಕೊಬೇಕು. ಇವೆರಡು ಬೇಯಿಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ. ಆಮೇಲೆ ನಾವು ಕಾಯಲ್ಲಿ ಮಾಡ್ಕೋಬೇಕು. ನೋಡಿ, ಅರ್ಧ kg ಬೆಲ್ಲ, ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಪಾಕ ಅಂದರೆ ಬೆಲ್ಲ ಕರಗಿಸ್ಕೊಂಡು ಇದಕ್ಕೆ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ನಾನು ಅವರೆಬೇಳೆ ತೊಗೊಂಡಿದ್ದೀನಲ್ಲ ಅದನ್ನು ಮತ್ತೆ 1 ಗ್ಲಾಸ್, ಈ ಗ್ಲಾಸಲ್ಲಿ ನಾನು ತೊಗೊಂಡಿರೋದು. ಇದರಲ್ಲೇ ಒಂದು ಸೇಮ್ ಕ್ವಾಂಟಿಟಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅವರೆಬೇಳೆ, 1 ಗ್ಲಾಸ್ ಅಕ್ಕಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ, ಬನ್ನಿ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ. ಅದೇ ಗ್ಲಾಸಲ್ಲೇ ನಾನು ನೀರನ್ನ ಹಾಕೊತಾ ಇದ್ದೀನಿ. ಅಂದರೆ ನಾವು ಈಗ ಮಾಮೂಲಿ ರೈಸ್ ಮಾಡಬೇಕಾದ್ರೆ ಎಷ್ಟು ನೀರನ್ನ ಇಡ್ತೀವೋ ಅದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಲೋಟ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ಕಡೆ ಸ್ವೀಟ್ ಏನಾದರೂ ಮಾಡಬೇಕಾದ್ರೆ ಒಂದೆರಡು ಕಲ್ಲುಪ್ಪನ್ನ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಅಂತಲ್ಲ, ಎಲ್ಲರ ಕಡೆನೂ ಇದೇ ರೀತಿಯೇ ಯೂಸ್ ಮಾಡ್ತಾರೆ. ನೋಡಿ, ಹಂಗೆ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 2 to 3 ವಿಷಲ್ನ ಹಾಕಿಸ್ಕೊತೀನಿ. ಇದು ವಿಷಲ್ ಬರೋ ಅಷ್ಟರಲ್ಲಿ ನಾನು ತೆಂಗಿನಕಾಯಿನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ಬನ್ನಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಇದು ಕಾಯಿ ರುಬ್ಕೋಬೇಕಾದ್ರೇ 2 ಏಲಕ್ಕಿನ ಇದ್ರ ಜೊತೆ ಆ್ಯಡ್ ಮಾಡ್ಕೊತೀನಿ. ಕಾಯಿ ಜೊತೆಗೇ ಏಲಕ್ಕಿನ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ 1/4 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಡಲೆ ಬೀಜನ ನಾವು ಹುರ್ಕೊತಾ ಇದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಬೆಲ್ಲನ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಈ ಬೆಲ್ಲ ಕರಗೋ ಅಷ್ಟು ಸ್ವಲ್ಪ ಕುದಿಸ್ಕೋಬೇಕು ಅಷ್ಟೇ. ಯಾಕೆ ಈ ರೀತಿ ಮಾಡಬೇಕು ಅಂದರೆ ಇದರಲ್ಲಿ ಚಿಕ್ಕ ಪುಟ್ಟ ಡಸ್ಟ್ ಇರುತ್ತೆ ಮತ್ತು ಇದರಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗೂಡ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಈ ರೀತಿ ಕುದಿಸ್ಕೋಬೇಕು. ಇದನ್ನ ಸ್ವಲ್ಪ ಬೆಲ್ಲ ಕರಗೋವರೆಗೂ ಕುದಿಸ್ತೀನಿ. ಇದೇನು ಪಾಕ ಎಲ್ಲ ಬರೋದೇನು ಬೇಕಾಗಲ್ಲ, ಹಾಗಾಗಿ ಸ್ವಲ್ಪ ಕುದಿಸ್ಕೋಬೇಕು. ಕಿಚಡಿ ರೆಡಿಯಾಗಿದೆ. ಅಂದರೆ ಕಿಚಡಿದು ವಿಷಲ್ ಬಂದಿತ್ತು, ಅದನ್ನು ಸ್ವಲ್ಪ ಕೂಲಾಗೋಕೆ ಬಿಟ್ಟು ಇಲ್ಲಿ ಬೆಲ್ಲ ಇಟ್ಟಿದ್ದೆ ಅಲ್ವಾ, ಅದನ್ನು ಚೆಕ್ ಮಾಡ್ತಿದ್ದೆ ಬೆಲ್ಲ ಉಂಡೆ ಎಲ್ಲ ಕರಗಿದೆಯಾ ಅಂತ. ಇನ್ನೂ ಒಂದೊಂದು ಚಿಕ್ಕದಿತ್ತು. ಅದು ಕರಗೋ ಅಷ್ಟರೊಳಗೆ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದಲ್ವ, ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ನೋಡಿ, ಈ ರೀತಿ ಪುಡಿ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಬಾಯಿಗೆ ಸಿಗೋ ಥರ ಇದ್ರೂ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನಮ್ಮನೇಲಿ ಈ ರೀತಿ ಅಂದರೆ ಜಾಸ್ತಿ ಬಾಯಿಗೂ ಸಿಗೋ ಥರ ಇರೋಲ್ಲ, ಜಾಸ್ತಿ ನುಣ್ಣಗೂ ಇರೋಲ್ಲ, ಆ ರೀತಿ ರುಬ್ಕೊಂಡಿದ್ದೀನಿ. ಇದು ಅಷ್ಟೇ, ಬೆಲ್ಲ ಎಲ್ಲ ಕರಗಿ ರೆಡಿ ಆಯಿತು. ಇದನ್ನು ಶೋಧಿಸ್ಕೊಳ್ಳೋಣ ಬನ್ನಿ. ಅಂದರೆ ಫಿಲ್ಟ್ರ್ ಮಾಡ್ಕೊಂಡ್ರೆ ಎಷ್ಟು ಡಸ್ಟು ಕಾಣುತ್ತೆ ನೋಡ್ರಿ. ಒಂದೊಂದು ಬೆಲ್ಲ ಚೆನ್ನಾಗಿರುತ್ತೆ, ಬಟ್ ಆಲ್ಮೋಸ್ಟ್ ಎಲ್ಲ ಬೆಲ್ಲದಲ್ಲೂ ಚಿಕ್ಕದಾಗಿ ಈ ರೀತಿ ಡಸ್ಟ್ ಇದ್ದೇ ಇರುತ್ತೆ. ಹಂಗಾಗಿ ನೋಡಿ, ಇದೆಲ್ಲ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಏನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಕಾಯಿ ಮತ್ತು ಏಲಕ್ಕಿ, ಸ್ವಲ್ಪ ಕಡಲೆ ಬೀಜದ ಪೌಡ್ರು, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿದ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೇ ತಿನ್ಬೋದು. ಇದೇ ಒಂಥರ ಪಾಯಸದ ಥರ ಫ್ಲೇವರ್ ಬರ್ತಾ ಇರುತ್ತೆ. ನನಗೆ ಕಿಚಡಿ ಜೊತೆ ತಿನ್ನೋದಕ್ಕಿಂತ ಬರೀ ಇದನ್ನೇ ಅಂದರೆ ಕುಡಿಯೋಕೆ ಇಷ್ಟ ಆಗುತ್ತೆ. ತುಂಬ ಸಖತ್ತಾಗಿರುತ್ತೆ. ಸ್ವೀಟ್ ಇಷ್ಟಪಡೋರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಕಡಲೆ ಬೀಜದ ಪೌಡ್ರು, ಕಾಯಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕಡಲೆ ಬೀಜದ ಪೌಡ್ರು ಸ್ವಲ್ಪ ಗಂಟು ಅನಿಸುತ್ತೆ. ಹಾಗಾಗಿ ಕೈಯಲ್ಲಿ ಸ್ವಲ್ಪ ಹಿಂಗೆ ಪುಡಿ ಮಾಡಿಕೊಂಡು ಉದುರಿಸ್ಕೊಳ್ಳಿ. ಫೈನಲಿ ಕಾಯಲ್ಲಿ ರೆಡಿ ಆಯಿತು.
ನೋಡಿ ಕಿಚಡಿನೂ ರೆಡಿ ಆಯಿತು. ಇದಕ್ಕೆ ಅವರೇ ಬೇಳೆಕಾಳು ಹಾಕಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿ ಎಲ್ಲ ಸ್ಮ್ಯಾಶ್ ಆಗೋಗಿತ್ತು. ಈ ರೀತಿ ಬಂದರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಾಯಲ್ಲಿ ಜೊತೆ. ನಾವಂತೂ ತಟ್ಟೆಗೆ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟೆ, ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿ ಬಂದಿತ್ತು ಮಾತ್ರ. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಹಂಗಾಗಿ ಅವ್ರಿಗೆ ಸಖತ್ ಇಷ್ಟ ಆಯಿತು. ನಾನು ಹಂಗೆ ತಿಂದ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ ಮಾಡು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Bye.